ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾಸ್ ವ್ಲಾಗ್ಸ್. ನಾನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇನ್ನು ಒಂದೆರಡು ಸೀರೆ ಅಂಗಡಿ ವಿಡಿಯೋ ಹಾಕ್ತೀನಿ, ಲೆಂತಿ ವಿಡಿಯೋ ಅಂತ. ನಾವು ನನ್ನ ತಮ್ಮನ ಮದುವೆಗೆ ಅಂತ ಧರ್ಮವರಂಗೆ ಹೋಗಿದ್ದು ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಅಂತ. ಹಾಗಾಗಿ ಇದು ಲೆಂತಿ ವಿಡಿಯೋ ಮಾಡಿದ್ದೀನಿ. ನಾವು ಕೂಡ ಬೆಳಿಗ್ಗೆ 7 ಗಂಟೆಗೆಲ್ಲ ಹೊರಟು ಹೋದೋ. ಅಂದವೇ ತಿಂಡಿ ಎಲ್ಲ ತಿನ್ಕೊಂಡು ಕಾಫಿ ಕುಡ್ಕೊಂಡು ಅಲ್ಲೊಂದು ಅವರ್ ವೇಸ್ಟ್ ಆಯಿತು ಟೈಮು. ಹಾಗಾಗಿ ನಾವು ಕೂಡ ಹೊರಟೋ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ. ನಾವು ಕೂಡ ನೋಡಿ ಹುಡುಗ ಹುಡುಗಿ ನಮ್ಮ ಚಿಕ್ಕಮ್ಮ ಮತ್ತು ಹುಡುಗಿರಮ್ಮ ಎಲ್ಲ ಹೋಗಿದ್ದು, ನನ್ನ ತಮ್ಮ ಎಲ್ಲ. ಮತ್ತು ಫಸ್ಟು ನಾವು ಹೋಗಿದ್ದ ಅಂಗಡಿ ಬಂದು ಶ್ರೀಲಕ್ಷ್ಮಿ ಅಂತ, ಈ ಅಂಗಡಿನೇ. ಅಲ್ಲಿ ನಮಗೆ ತುಂಬಾ ಇಷ್ಟ ಆಯಿತು ಕಲೆಕ್ಷನ್ಸು ಕೂಡ. ಒಂದೊಂದು ಸೀರೆನೂ ತುಂಬ ಚೆನ್ನಾಗಿದೆ. ಇವರು ನಮಗೆ 1,00,000ವರೆಗೂ ಸೀರೆ ತೋರಿಸಿದ್ರು. ತುಂಬ ಕೂಡ ಇಷ್ಟ ಆಯಿತು. ನನಗಂತೂ ಈ ಪಿಂಕು ರೆಡ್ಡು ತುಂಬಾ ಇಷ್ಟ ಆಯಿತು. ನಾನು ಕೂಡ ಏನಪ್ಪ ಅಂದರೆ, ನಾನು ಫಸ್ಟ್ ಟೈಮ್ ಧರ್ಮವರಂಗೆ ಹೋಗಿದ್ದು. ಕಂಚಿಗಾದರೆ ಸುಮಾರು ಸತಿ ಹೋಗಿದ್ದು. ಹಾಗಾಗಿ ಇಲ್ಲಿ ಹೇಗಿರುತ್ತೋ ಏನೋ ಅಪ್ಪ ಅಂದ್ಕೊಂಡು ಹೋದೋ. ಅಲ್ಲಿ ಅಂದರೆ ಅಂಗಡಿ ಥರ ಇರಲ್ಲ, ಬಟ್ ಮನೆ ಥರನೇ ಇರುತ್ತೆ. ನಾವು ಹೋದಾಗ ಪಾಪ ಅವ್ರು ತುಂಬಾ ಚೆನ್ನಾಗಿ ತೋರಿಸಿದ್ರು. ಬೆಳಿಗ್ಗೆನೇ ತಿಂಡಿ ಟೈಮ್ಗೆಲ್ಲ ಹೋಗಿದ್ದೋ. ನಾವೊಂದು 10:30 ಅಷ್ಟೊತ್ತಿಗೆಲ್ಲ ಹೋದೋ. 10:30, 11 o'clock ಅಷ್ಟೊತ್ತಿಗೆ. ತುಂಬಾ ಚೆನ್ನಾಗಿದ್ದೋ ಕಲೆಕ್ಷನ್ಸ್ ಅಂತೂ. ಯಾರೆಲ್ಲ ಬ್ರೈಡಲ್ಗೆ ಸೀರೆ ಎಲ್ಲಿ ತೊಗೊಳೋದಪ್ಪ ಅಂತ ಹುಡುಕ್ತಾ ಇದ್ದರೆ ನಾನು ಕೂಡ ಧರ್ಮವರಂ ಕೂಡ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಅದು ಈಗಂತೂ ಮೀನಾಕರಿ ಸ್ಯಾರಿ ಅಂದ್ರೇ ತುಂಬ ಫೇಮಸ್ ಆಗಿಬಿಟ್ಟಿದೆ. ತುಂಬ ಕೂಡ ನಮ್ಮ ಒಂದು ಬ್ಯಾಂಗ್ಳೂರು ಸೈಡ್ ಆಗಿರ್ಬೋದು ತುಂಬ ಓಡ್ತಾ ಇದೆ ಬ್ರೈಡಲ್ಗಂತೂ. ಹಾಗಾಗಿ ನಾವು ಕೂಡ ಮೀನಾಕರಿಲೇ ತೊಗೊಂಡು ಸ್ಯಾರಿನ. ತುಂಬಾ ಚೆನ್ನಾಗಿದೆ. ಅಂದರೆ ನಾನ್ ಬ್ರೈಡಲ್ಗೂ ಕೂಡ ತೊಗೊಳ್ಬೋದು. ಏನಪ್ಪ ಅಂದರೆ ಒಂದು 10,000 ಮೇಲೆ ಪರ್ಚೇಸ್ ಮಾಡೋಂಗಿದ್ರೆ ಧರ್ಮವರಂ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಕೂಡ. ಅಂದರೆ ಅದಕ್ಕೂ ಕಡಿಮೆ ಅಂದರೆ ಅಷ್ಟು ನಾವು ನೋಡೋಕ್ಕೂ ಹೋಗಲಿಲ್ಲ, ಅಲ್ಲಿ ಇಲ್ಲ ಅಂತ ಕೂಡ ಹೇಳಿದ್ರು. 10 ಮೇಲೇ ಇರೋದೆಲ್ಲ ಅಂತ. ನಮ್ಮ ಈ ಸೀರೆ ಬಂದು 1,00,000 ರೂಪಾಯಿ ಸೀರೆ ಇದು. ಇವ್ರು ತೋರಿಸ್ತಾ ಇದ್ದಾರಲ್ಲ, ಇದು ತುಂಬಾ ಚೆನ್ನಾಗಿದೆ. ಇದು ನಾವು ಮುಹೂರ್ತಮ್ಗೆ ತೊಗೊಂಡು ಧಾರೆಗೆ ಅಂತ. ನಮ್ಮ ಕಡೆ ಗೋಲ್ಡು ಇಲ್ಲ ಕ್ರೀಮ್ ಕಲರು ಉಡಿಸ್ತಾರೆ. ಹಾಗಾಗಿ ಈ ಥರ ತೊಗೊಂಡು ತುಂಬಾ ಚೆನ್ನಾಗಿದ್ದು ಕಲೆಕ್ಷನ್ಸ್ ಅಂತೂ. ಈ ಸೀರೆ ಬಂದು 2ನೇ ಅಂಗಡಿ ಮೀನಾ ಕುಮಾರ್ ಅಂತ ಇದೆ, ಆ ಅಂಗಡಿಗೆ ಹೋಗಿದ್ದೋ ನಾವು. ಇಲ್ಲೂ ಅಷ್ಟೇ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ಪಾಲಿಷ್ ಆಗದೇ ಇರ್ತಕ್ಕಂಥ ಸ್ಯಾರಿನೇ ಸುಮಾರು ಸ್ಯಾರಿ ಇತ್ತು. ಬೇಕು ಅಂದರೆ ನಾವು ಇಷ್ಟಪಟ್ಟರೆ ಅದನ್ನು ಪಾಲಿಷ್ ಮಾಡಿ ಆನ್ಲೈನಾಗ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಧಾರೆ ಸೀರೆನ ಇಲ್ಲೇ ತೊಗೊಂಡು ಮೀನಾ ಕುಮಾರ್ ಹತ್ರ. ತುಂಬ ಚೆನ್ನಾಗಿದೆ, ನಮಗೂ ಕೂಡ ತುಂಬಾ ಇಷ್ಟ ಆಯ್ತು. ಇಲ್ಲೂ ಅಷ್ಟೇ ಚಿಕ್ಕ ಚಿಕ್ಕ ಮನೆಗಳು, ರೂಮ್ಗಳ ಥರ ಇದೆ ಎರಡೂ ಕಡೆ. ಅಂದರೆ 2 ರೂಮೇನೋ ಇದೆ ಇವ್ರದ್ದು. ಅದರಲ್ಲಿ ತುಂಬ ಸ್ಯಾರಿ ಇಟ್ಟಿದ್ರು. ನಾವು ಕೂಡ ಹೋದಾಗ HSR ಲೇಔಟಿಂದ ಬ್ಯಾಂಗ್ಳೂರಿಂದನೇ ಬಂದಿದ್ದರು. ನನಗಂತೂ ಈ ಪಿಂಕ್ ಕಲರ್ ಸ್ಯಾರಿ ತುಂಬಾ ಇಷ್ಟ ಆಯಿತು. ಬ್ರೈಡಲ್ಗೆ ಮಾತ್ರ ಎಲ್ಲನೂ ಅಷ್ಟೇ ಸ್ಯಾರಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಒಂಥರ ಜಾತ್ರೆ ಥರ ಅನ್ನಿಸ್ಲಿಲ್ಲ ನನಗೆ, ಡೀಸೆಂಟಾಗಿತ್ತು. ಓಕೆ ಅನ್ನಿಸ್ತು. ತುಂಬಾ ಸೂಪರ್ ಅನ್ನಿಸ್ತಪ್ಪ. ನಾನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಕೂಡ ಹಾಕಿದ್ದೆ, ಯೂಟ್ಯೂಬಲ್ಲೂ ಕೂಡ ಹಾಕಿದ್ದೆ. ಅದನ್ನು ನೋಡಿ ಸುಮಾರು ಜನ ನನಗೆ ಫೋನ್ ಮಾಡಿ ಕೂಡ ಕೇಳಿದ್ರು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಬೇರೆಯವ್ರು ಮೆಸೇಜ್ ಮಾಡಿ ಕೂಡ ಕೇಳಿದ್ರು, ಮೇಡಮ್ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ, ಅಂದರೆ ನೀವು ಹೋಗಿದ್ರಲ್ಲ ಹೇಗೆ ಅನ್ನಿಸ್ತು ಅಂತ ನಮಗೆ ಕೂಡ ಕೇಳಿದ್ರು. ನಾನು ಹೇಳೋದಿಷ್ಟೇ, ಒಂದು ಸತಿ ಹೋಗ್ಬಿಟ್ಟು ನೋಡಿ ಬನ್ನಿ. ರೇಟ್ ಅಂತೂ ತುಂಬಾ ಕಡಿಮೆ ಅಂತಲೇ ಅನ್ನಿಸ್ತು ನನಗೆ, ನಮ್ಮ ಬ್ಯಾಂಗ್ಳೂರ್ಗೆ ಹೋಲಿಸ್ಕೊಂಡ್ರೆ. ಈ ಸ್ಯಾರಿ ಎಲ್ಲ 45, 55 ಈ ಥರ ಇರುತ್ತೆ. ಇಲ್ಲಿ ಬಂದೆಲ್ಲ ತುಂಬಾ ಜಾಸ್ತಿ, ಒಂದು 80,000, 90,000 ಥರ ಇರುತ್ತೆ. ಇಲ್ಲಿ 80 ಇರೋದೆಲ್ಲ ಅಲ್ಲಿ 35, 40 ಅಷ್ಟೇ ಇರುತ್ತೆ. ನಮಗೆ ಒಂದು ಸೀರೆಗೆ ಅಷ್ಟು ಉಳಿದ್ರೆ ನಾವು ಬರೀ ಅಂದರೆ ಕಾರಲ್ಲಿ ಪೆಟ್ರೋಲ್ ಡೀಸೆಲ್ ಮಾತ್ರ ಮತ್ತು ತಿಂಡಿ ಖರ್ಚು ಅಷ್ಟೇ ಖರ್ಚಾಗುತ್ತೆ. ಇದಂತೂ ಪೈತಾನಿ ಥರ ಬಾರ್ಡರೆಲ್ಲ ತುಂಬ ಚೆನ್ನಾಗಿದೆ. ಅಂದರೆ ವೆರೈಟಿ ಡಿಸೈನ್ಸ್ ಇದೆ ಅಪ್ಪ. ಆಮೇಲೆ ಇದು ಬಂದು 3ನೇ ಅಂಗಡಿ. ಯಾವುದು ಅಂದರೆ ಇದು RSR ಅಂತ ಈ ಅಂಗಡಿ ಹೆಸರು. ತುಂಬ ಚೆನ್ನಾಗಿದೆ, ಅಂದರೆ ಡೀಸೆಂಟಾಗೂ ಇದೆ ಮತ್ತು ಬ್ರೈಡಲ್ಗೆ ಒಳ್ಳೆ ಗ್ರ್ಯಾಂಡ್ ಲುಕ್ಕು ಇದೆ. ಇದೆಲ್ಲನೂ ಅಷ್ಟೇ 35 ಮೇಲೆ ಇರುತ್ತೆ. ತುಂಬ ಚೆನ್ನಾಗಿತ್ತು ನನಗಂತೂ ಈ ಸ್ಯಾರಿ ನೋಡಿ. ಇದಂತೂ ವರಮಹಾಲಕ್ಷ್ಮಿ ಶೋರೂಮಲ್ಲಿ ಒಬ್ಬರೊಂದು ವಿಡಿಯೋ ಹಾಕಿದ್ರು, ನಾನೇ ನೋಡಿದ್ದೀನಿ. ತುಂಬಾ ಜಾಸ್ತಿ ಇತ್ತು. ಇಲ್ಲಿ ನೋಡಿದ್ರೆ ಬರೀ 35-40,000 ಅಷ್ಟೇ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅಂದರೆ ನನಗೆ ಅನ್ನೋದಕ್ಕಿಂತ ನಾವು ಹೋಗಿದ್ದವರೆಲ್ಲರಿಗೂ ಇಷ್ಟ ಆಯಿತು. ಆ ಹುಡುಗಿಗಾಗಿರ್ಬೋದು, ಹುಡುಗಿರಮ್ಮ, ನನ್ನ ತಮ್ಮ, ನಮ್ಮ ಚಿಕ್ಕಮ್ಮ ಮತ್ತು ಮದುವೆ ಗಂಡ ನನ್ನ ತಮ್ಮ ಇನ್ನೊಬ್ಬ, ಎಲ್ಲರಿಗೂ ಕೂಡ ಇಷ್ಟ ಆಯಿತು. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ನನ್ನ ಹತ್ರ ಈ ಕಲ್ಲರ್ ಇತ್ತು ಅಂದ್ಬಿಟ್ಟು ನಾನು ಕೂಡ ತೊಗೊಳ್ಳಿಲ್ಲ. ನೋಡಿ
ಇದೆಲ್ಲನೂ ಅಷ್ಟೇ ಎಷ್ಟು ಅಫಿಷಿಯಲ್ ಲುಕ್ ಇರುತ್ತೆ ಅಂದರೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸತಿ ಹೋಗ್ಬಿಟ್ಟು ನೋಡ್ಬನ್ನಿ. ಇದೆಲ್ಲ ಬ್ರೈಡಲ್ ಸ್ಯಾರಿನೇ, ತುಂಬ ರಿಚ್ ಆಗಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇರ್ ಮಾಡಿದಾಗ. ನಾವು ಕೂಡ ಇದಿಷ್ಟು ಅಂದರೆ ಜಾಸ್ತಿ ಅಮೌಂಟ್ದೇನೆ, ತುಂಬಾ ಚೆನ್ನಾಗಿದೆ. ಅಂದರೆ ನೋಡ್ತಾ ಇದ್ದರೆ ನಾವು ಬ್ರೈಡಲ್ಗೆ ಯಾವ್ದು ತೊಗೊಳ್ಳೋದು, ಯಾವುದಪ್ಪ ಉಡಿಸೋದು ಅನಿಸ್ಬಿಡುತ್ತೆ. ಹಾಗಾಗಿ ಎಲ್ಲ ಯಾವ್ದು ನೋಡಿದ್ರೂ ತುಂಬಾ ಚೆನ್ನಾಗಿದೆ ಅನ್ನಿಸ್ತಾ ಇರುತ್ತೆ. ನಮಗಂತೂ ತುಂಬ ಖುಷಿ ಆಯಿತು ಅಲ್ಲೋಗಿ. ಅಂದರೆ ನಾವು 3ನೇ ಅಂಗಡಿಗೆ ಹೋದ್ವಲ್ಲ, RSR ಅವ್ರದ್ದು, ತುಂಬಾ ಇಷ್ಟ ಆಯಿತು. ಅಲ್ಲಿ ತೋರಿಸೋ ರೀತಿ ಆಗಿರ್ಬೋದು, ಅಂದರೆ ಎಷ್ಟು ತಾಳ್ಮೆಯಿಂದ ತೋರಿಸಿದ್ರು ಅಂದರೆ ತುಂಬಾ, ಅಂದರೆ ಆ ಥರ ಕಸ್ಟಮರ್ನ ನೋಡಿಕೊಂಡ್ರೆ ನಾವು ದೂರದಿಂದ ಬ್ಯಾಂಗ್ಳೂರಿಂದ ಹೋಗಿರ್ತೀವಿ, ತುಂಬ ಖುಷಿಯಾಯಿತು. ಕೆಲವರು ತೋರಿಸೋದಕ್ಕೆ ಮುಖ ಒಂಥರ ಮಾಡ್ಕೊಂಬಿಡ್ತಾರೆ, ಆ ಥರ ಇಲ್ಲ, ತುಂಬ ಚೆನ್ನಾಗಿ ತೋರಿಸಿದ್ರು ಅಲ್ಲಿರೋ ಲೇಡೀಸ್ ಅಂತೂ. ನಮ್ಗೆ ತುಂಬಾ ಇಷ್ಟ ಆಯಿತು. ನೋಡಿ ಇದು ಎಲಿಫೆಂಟ್ ಬಾರ್ಡರು, ಇದೆಲ್ಲ ತುಂಬ ಚೆನ್ನಾಗಿದೆ. ವೇರ್ ಕೂಡ ಮಾಡಿ ತೋರಿಸಿದ್ರು. ಅಂದರೆ ಅವ್ರು ಎಷ್ಟೇ ಟೈಮ್ ಆದರೂ, ನಾವು ಸಂಜೆ 6:15 6:30 ಆಗೋಯ್ತು ಅವ್ರ ಅಂಗಡಿಲೇ, ಟೈಮ್ ಆದರೂ ಕೂಡ ನೀಟಾಗಿ ತೋರಿಸಿದ್ರು. ನಾವು ಬ್ಯಾಂಗ್ಳೂರಿಂದ ಹೋಗೋರು ಪೆಟ್ರೋಲ್ ಖರ್ಚು ಒಂದು ನೋಡ್ಕೊಂಡು ಹೋದರೆ ತುಂಬಾ 1 to 2 ಇಲ್ಲಿ ಕೊಡೋದನ್ನ ರೈಟ್ನ ಅಲ್ಲಿ ಉಳಿಯುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ತುಂಬಾ ಶಾಪಿಂಗ್ ಕೂಡ ಮಾಡ್ದೋ. ನಾನು ರಿವ್ಯೂಸ್ ಕೂಡ ಹೇಳಿದ್ದೀನಿ ಈ ಅಂಗಡಿ ಬಗ್ಗೆ ಏನು ಅಂತ. ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾವಿವತ್ತು ಧರ್ಮವರಂಗೆ ನನ್ನ ತಮ್ಮನ ಮದುವೆಗೆ ಅಂತ ಶಾಪಿಂಗ್ ಬಂದಿದ್ದೀವಿ. RSR ಸಿಲ್ಕ್ಸ್ ಅಂತ ಧರ್ಮವರಮಲ್ಲಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಕಲರ್ಸು ಅಷ್ಟೇ, ನಾವು ಯಾವ ಥರ ಕೇಳ್ತೀವೋ ಆ ಥರ ತೋರಿಸ್ತಾರೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋರು ಇಲ್ಲಿರೋರೆಲ್ಲ. ನನ್ನ ಕೂಡ ಸ್ಟಾಫು ಅಷ್ಟೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮಗಂತೂ ತುಂಬಾ ಖುಷಿ ಆಯಿತು. ನಿಮಗೂ ಕೂಡ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಈಗ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ, ನಮಗಂತೂ ತುಂಬಾ ಇಷ್ಟ ಆಯಿತು. ನೀವು ಬನ್ನಿ. ಥ್ಯಾಂಕ್ ಯು. ಟೋಟಲಿ ಸ್ಯಾಟಿಸ್ಫೈ. ಥ್ಯಾಂಕ್ ಯು.